ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವೀಡಿಯೋಗೆ ಬರ್ತಾ ಇದ್ದೀನಿ. ಸೊ ಇಷ್ಟು ದಿನ ಎಲ್ಲ ಕೇಳೋರು ಎಲ್ಲಿ ವೀಡಿಯೋ ಯಾಕೆ ಯೂಟ್ಯೂಬ್ ಮಾಡ್ತಿಲ್ಲ ಅಂತ. ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇದಕ್ಕೆ ಮೇಲೆ ಒಂದು ಒಳ್ಳೆ ಕಂಟೆಂಟ್ ಇಂದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಇಲ್ಲಿ ನೋಡಿ, ನಮ್ಮ ವೈಫ್ ನಮ್ಮ ಮನೆಯವ್ರು ಎಲ್ಲರೂ ಕಾಫಿ ಮಾಡ್ತಿದ್ದಾಳೆ. ಇಲ್ಲಿ ನಮ್ಮಮ್ಮ ಸೊಪ್ಪು ತರಕ್ಕೆ ಹೋಗ್ತಿದ್ದಾರೆ. ಹೋಗಿ ಸೊಪ್ಪು ತಗೊಂಬನ್ನಿ ಫಸ್ಟು. ಸೊ ಗಾಯ್ಸ್, ಅಮ್ಮ ಬರ್ತಿದ್ದಾರೆ. ಸೊಪ್ಪು ಬಂತು, ಸೊಪ್ಪು ತಗೊಂಡು ಬರ್ತಿದ್ದಾರೆ. ಹಾಯ್ ಗಾಯ್ಸ್, ಸೊಪ್ಪು ತಗೊಂಡು ಬಂದಿದ್ದೀನಿ. ನಮ್ಮ ಸಂತೋಷ ಇವತ್ತು ಅಡುಗೆ ಮಾಡಬೇಕು. ಬಸ್ಸಾರು, ಅನ್ನ ಎಲ್ಲ ಮುದ್ದೆ ಸಂತೋಷ ಮಾಡೋದು ಇವತ್ತು. ಗಾಯ್ಸ್, ಫೈನಲ್ ನನ್ನ ಮೇಲೆ ಹಾಕ್ಬಿಟ್ರು. ಗಾಯ್ಸ್, ಕಾಫಿ ಮಾಡಿಕೊಡು ಅಂದೆ, ಸೊಪ್ಪು ತಗೊಂಬ ಅಂದೆ, ಕೊನೆಗೆ ನಾನೇ ಊಟ ಮಾಡಬೇಕು, ಅಡುಗೆ ಮಾಡಬೇಕು ಅಂತಿದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸ್ಪೆಷಲ್ ನೀವೇ ಮಾಡಬೇಕು. ಶ್ರಾವಣ ಸ್ಪೆಷಲ್. ಏನು ಸ್ಪೆಷಲು? ಶ್ರಾವಣ ಸ್ಪೆಷಲ್ ನೀವೇ ಮಾಡಬೇಕು. ಶ್ರಾವಣ ಸ್ಪೆಷಲ್ ನಾವು ಚಿಕನ್ ತಿನ್ನೋರು. ಚಿಕನ್ ಇಲ್ಲ ಇವತ್ತು, ಈ ತಿಂಗಳು ಇನ್ನ ದಿನೇಶ ಹಬ್ಬ ಆಗ ತನಕ ಚಿಕನ್ ಇಲ್ಲ. ಮುದ್ದೆ ಸೊಪ್ಪು ಸಾರು ಚಿಕನ್ ಇಲ್ಲ. ಸೊ ಗಾಯ್ಸ್, ಕಾಫಿ ರೆಡಿ ಆಯಿತು. ಈ ಚಳಿಗೆ ಕಾಫಿ ಕುಡಿಯೋ ಮಜಾನೇ ಬೇರೆ ಅಲ್ವಾ ಗೈಸ್? ಅಲ್ವಾ ಸಂಜು? ಕಾಫಿ ರೆಡಿ ಇದಳು. ಸೊ ಗಾಯ್ಸ್ ನೋಡಿ, ಬಸ್ಸಾರಿಗೆ ಸೊಪ್ಪು ಕ್ಲೀನ್ ಮಾಡ್ತಿದ್ದಾರೆ ನಮ್ಮಮ್ಮ. ಏನೇನೋ ಮಾಡಿ ಕೊಡ್ತಾ ಇದ್ದೀನಿ. ಸಾರು ಹೆಂಗೆ ಬರ್ತದೆ ನೋಡ್ಬೇಕಲ್ಲ. ಇವಾಗ ಬಸ್ಸಾರು ಮುದ್ದೆ ತಿನ್ನಕ್ಕಾಗಲ್ವಾ? ಈ ಬಸ್ಸಾರು ಏನಂತ ಗೊತ್ತಿದ್ದಿಲ್ಲ ಮದುವೆ ಮುಂಚೆ. ಮೊದಲ ಮೇಂಟೆನೆನ್ಸ್ ಬೇರೆ ಇಲ್ಲ ಅಂತೆ. ಸೊಪ್ಪು ಮುದ್ದೆ ಮಾಡ್ತಾರೆ ಅನ್ಸತ್ತೆ ಫಸ್ಟ್ ಟೈಮ್. ಸೊಪ್ಪು ಸೀರೆ ಕ್ಲೀನ್ ಮಾಡೋದೇನೆ ತುಂಬಾ ಕಷ್ಟ. ಎಮರ್ಜೆನ್ಸಿ ರೈಸ್ ಮಾಡ್ಬಿಡಿ ಆಯ್ತು ಒಂದು ಗ್ಲಾಸ್. ಇನ್ನು ನನ್ನ ಮೇಲೆ ನಂಬಿಕೆ ಅಲ್ವಾ? ಚೆನ್ನಾಗಿ ಮಾಡಲ್ಲ ಅನ್ಕೊಂಡಿದ್ದೀರಾ? ಮುದ್ದೆ ಅಲ್ವಾ, ಅದಕ್ಕೆ ನಂಬ್ತೀನಿ. ರೈಸ್ ಅಂತೂ ಮಾಡ್ಲೇಬೇಕು. ಅದೆಲ್ಲ ಒಂದ್ ಕಡೆ ಹೋಗ್ತಿದೆ ಚೆನ್ನಾಗಿ ಮಾಡ್ತೀರಾ ಅಂತ. ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ. ಏನ್ಮಾ ನಿನಗೆ ನಂಬಿಕೆ ಇಲ್ವಾ ನಾನು ಚೆನ್ನಾಗಿ ಮಾಡ್ತೀನಿ ಅಂತ? ನಾನ್ ವೆಜ್ ಚೆನ್ನಾಗಿ ಮಾಡ್ತೀಯಾ? ನೋಡೋಣ ಇವತ್ತು ಬಸ್ಸಾರು ಟ್ರೈ ಮಾಡೋಣ ಇವತ್ತು. ವೆಜ್ ಮಾಡ್ತೀರಾ ಅವಾಗ ಚೆನ್ನಾಗಿ. ಅದು ಸ್ವಲ್ಪ ಬೇಯಿಸಲ್ಲ, ಈ ಸತಿ ಬಸ್ಸಾರು ಇದು ಚೆನ್ನಾಗಿ ಫಸ್ಟ್ ಸರಿ ಮಾಡೋದು. ನೋಡೋಣ ಹೆಂಗೆ ಮಾಡ್ತೀಯ ಅಂತ. ಸೊ ಗೈಸ್, ಫೈನಲಿ ನಮ್ಮಮ್ಮ ಸೊಪ್ಪನ್ನ ಕ್ಲೀನ್ ಮಾಡಿದ್ದಂತೂ ಆಯಿತು. ಇವಾಗ ನಾನು ಹೋಗಿ ಬಸ್ಸಾರನ್ನ ಮಾಡಬೇಕಂತೆ. ಬಸ್ಸಾರು ಮುದ್ದೆ ಅನ್ನ. ಸೊ ನೋಡ್ಬೋದು, ಸೊಪ್ಪನ್ನ ತೊಳೆದು ಕ್ಲೀನ್ ಮಾಡಿ ಸೊ ಇಲ್ಲಿ ಇಟ್ಟಿದ್ದಾರೆ. ಸೊ ನಮ್ಮ ಮಮ್ಮಿ ಪಾತ್ರೆ ತೊಳಿತಿದ್ದಾರೆ. ಇವ್ರು ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರಿಗೆ ಭಯ ಆಗ್ತಿದೆ ಅಂತೆ, ತಿನ್ಬೇಕಾ ತಿನ್ನಬಾರ್ದಾ, ಮುದ್ದೆ ಹೆಂಗಿರುತ್ತೋ ಹೆಂಗಿರಲ್ವೋ, ಭಯನೇ ಆಗ್ತಿದೆ. ಇನ್ಸೂರೆನ್ಸ್ ಇಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಪಾಪ. ಫೈನಲಿ ನಮ್ಮಮ್ಮ ಸೊಪ್ಪನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ತೊಗರಿಬೇಳೆ ಮತ್ತೆ ಹೆಸರು ಕಾಳು ಎಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಇವಾಗ ನಾನು ಮಾಡಬೇಕು. ಯಾವ ಥರ ಮಾಡ್ತೀರಾ ಮೌದ್ ನೀವು? ನಾನು ಮಾಡೋದು ಬೇರೆ ಥರ, ನೀನು ಮಾಡೋದು ಮಾಡಿ ತಿನ್ನೋಣ ಇವತ್ತು. ಹೆಂಗೆ ಮಾಡ್ತೇನೆ ನೋಡೋಣ. ಫುಲ್ ಹಾಕೊಳ್ಳ ನೀರು? ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ. ಏನು ಮಾಡೋದು? ಬಾ, ನೀನು ನಂಗೆ ಹೆಲ್ಪ್ ಮಾಡಲ್ವಾ? ಸೊಪ್ಪು ಮಾಡ್ತೀನಿ ಬಿಡು, ಏನು ಹೇಳೋಕೆ ಅವಶ್ಯಕತೆ ಹಿಂದೆ ಚೆನ್ನಾಗೇ ಮಾಡ್ತೀನಿ. ಎಲ್ಲ ತೊಳೆ ಕೆಲಸ ನಿಮ್ಮದು, ನಮ್ಮನೇನು ಬರೀ ಅಡುಗೆ ಕೆಲಸ ಅಷ್ಟು. ಸೊ ಇವಾಗ ಈರುಳ್ಳಿ ಕಟ್ ಮಾಡೋಣ. ಇಲ್ಲ ನೀನು ಮಾಡೋಣ, ಕಟ್ಟಿಂಗ್ ಅಲ್ಲ ಏನಿದ್ರು ನಿಮ್ಮದು, ಕಟ್ಟಿಂಗ್ ಕ್ಲೀನಿಂಗ್ ಅಲ್ಲ, ಬರೀ ಮಾಡೋದಷ್ಟೇ ನೀವು ಹೇಳಿರೋದು ನನಗೆ. ತೆಂಗಿನಕಾಯಿ ಹೊಡಿಬೇಕು ಸಂತೋಷ್. ತೆಂಗಿನಕಾಯಿ ಹೊಡಿ. ತೆಂಗಿನಕಾಯಿ ಏನ್ ದಾಕ್ಷಾಯಿನಿ ತೆಂಗಿನಕಾಯಿ ಕಟ್ ಮಾಡ್ತಿದ್ಯಾ? ನಿನ್ ಗಂಡನಿಗೆ ಬರಲ್ಲ ಕಟ್ ಮಾಡೋದಿಕ್ಕೆ? ತೆಂಗಿನಕಾಯಿ ಕಟ್ ಮಾಡಕ್ಕೆ ಬರಲ್ಲ, ಅಡಿಗೆ ಮಾಡ್ತಿದ್ದಾರೆ. ಅಷ್ಟು ತಿಂದು ಮಾಡಿ ಇದನ್ನ ಆಮೇಲೆ ಹೇಳ್ಬೇಕು. ನೀವೆಲ್ಲ ಇನ್ನೊಂದ್ಸರಿ ಮಾಡು ಅಂತೀರ. ಒಂದ್ ಅಂಶಗಳಲ್ಲ ಅದು. ನೋಡ್ದ ದಾಕ್ಷಾಯಿನಿ ಕಟ್ ಮಾಡಕ್ ಬರಲ್ಲ ಅಂತ ನೀನು ಕೆಳಗಡೆ ಮೇಲೆ ಹಾಕ್ತಿದ್ಯಾ ಬೇರೆ? ನನ್ಗೂ ಅಡಿಗೆ
ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ಕೊಂಡು ಅಡುಗೆ ಸುಳ್ಳು ಹೇಳ್ತಾನೆ ನೋಡು. ನೋಡ್ದಾ ಅದೇ ಸ್ವಲ್ಪ ಇವಾಗ ಟೈಮ್ ಕೊಟ್ನಲ್ಲ 3 ತಿಂಗಳು ಅದಕ್ಕೆ ಬರ್ತಿಲ್ಲ ಮರ್ತೋಗ್ಬಿಟ್ಟು ಅಡಿಗೆ. ಇನ್ಮೇಲೆ ನಮ್ಮ ಅತ್ತೆ ನಮ್ಮ ಗಂಡನ ಅಡಿಗೆ ಮಾಡೋದು. ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ 1 ವರ್ಷ ಅವ್ರು ಕೆಲಸ ಮಾಡಬಾರ್ದು ಅಂತ. ಅದೇನು ರೆಸ್ಟ್ ಬ್ರೋ, ಏನಕ್ಕೆ? ನಮ್ಮ ಗಂಡ ನನಗೆ ಪೇಡ್ ರೆಸ್ಟ್ ಅವ್ರಿಗೆ. ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಲ್ಲ ಏನ್ ರೆಸ್ಟ್ ಇರುತ್ತೆ ಅದು ಗೊತ್ತಾ ಹೇಗಂತ ಮಾಡೋದು? ಇದ್ರಲ್ಲೇ ಹಾಕ್ಬಿಡು, ಇದ್ರಲ್ಲೇ ಹಾಕ್ಬಿಟ್ಟು ಲಾಸ್ಟ್ ಅದನ್ನ ಮಿಕ್ಸರ್ ಹಾಕ್ಬಿಡೋಣ. ಧನ್ಯ ಹಾಕಿಲ್ಲ. ಥ್ಯಾಂಕ್ ಯು. ಸಾಂಬಾರ್ ಪುಡಿ ಯಾವುದು ಧನಿಯಾ ಪುಡಿ ಯಾವ್ದು ಅಂತ ಗೊತ್ತಿಲ್ಲ. ನೀವು ಖಾರ ಪುಡಿ ಇಟ್ಟಿದ್ರಿ, ನಾನು ಖಾರ ಪುಡಿ ಇಟ್ಬಿಟ್ಟು ಸಾಂಬಾರ್ ಪುಡಿ ಎತ್ಕೊಂಡ್ ಬಂದಿದ್ದೀನಿ. ಸಾರಿ ಸರ್, ನಮ್ಗೆ ಗೊತ್ತಿಲ್ಲ, ನಮ್ಗೆ ಅಡಿಗೆ ಬರಲ್ಲ. ಮಿಕ್ಸಿ ಮಾಡ್ಬೇಕು ಸಂತೋಷ್. ಪಟಾಪಟ್ ಅಂತ ಜಾರ್ಗ್ ಹಾಕಿ ಒಂದು ರುಬ್ಬಿ ಎತ್ತಿ. ಇನ್ನು ಸೊಪ್ಪು ಬೇಳೆ ಹಾಕ್ಬೇಕಿದ್ರೆ ಹಾಕ್ಬಿಟ್ಟು ಇದು ಮಾಡೋದು. ಬ್ರೋ ಇಷ್ಟ ಆಗಿದೆ. ಇವಾಗ ಏನಿದ್ರು ವಿಸಿಲ್ ಒಂದು ಬರಬೇಕು. ವಿಸಿಲ್ ಬಂದಾದ್ಮೇಲೆ ಆ ಸೊಪ್ಪು ಆ ಬೇಳೆ ಎತ್ತಿ ಇದ್ರಲ್ಲಿ ಹಾಕಿ, ಸೊಪ್ಪುದು ಬೇಳೆದು ವಾಸನೆ ಘಮ ಘಮ ಅಂತ ಬರ್ತಿದೆ. ನೀವು ಇನ್ನೊಂದ್ಸರಿ ಕೇಳ್ತೀರಾ? ತಿನ್ನೋದಲ್ಲ, ಅಡಿಗೆಗೆ ವೆಯ್ಟಿಂಗ್. ಅಡಿಗೆ ಆಗಿದ ತಕ್ಷಣ ತಿನ್ನೋದೆ. ನಾನು ಕಲಿತಿದ್ದೀನಿ ಬಸ್ಸಾರ್ ಹೇಗಂತ ನನಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನನ್ನ ಗಂಡ ಕಲ್ಸ್ಕೊಡ್ತಿದ್ದಾರೆ. ಮದ್ವೆ ಫಸ್ಟ್ ಅಲ್ಲಿ ನನ್ನ ಕಾಫಿನೂ ಬರ್ತಿರ್ಲಿಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಅದು ಸ್ಪೆಷಲ್ ಕಾಫಿ, ಫಿಲ್ಟರ್ ಕಾಫಿ ಹೇಳ್ಕೊಟ್ರು. ಮಲೈ ಕಾಫಿ. ಮಲೈ ಕಾಫಿ, ಫಿಲ್ಟರ್ ಕಾಫಿ. ಇವಾಗ ಬಸ್ಸಾರ್ ಕಲ್ಸ್ಕೊಡ್ತಿದ್ದಾರೆ. ಕಲ್ತ್ಕೊಬೇಕು. ಟ್ಯೂಷನ್ ಬರ್ತೀನಿ ನಾಳೆಯಿಂದನಾ? ಇವತ್ತಿಂದಾನೇ ಸ್ಟಾರ್ಟ್. ನಾಳೆವರೆಗೂ ಏನಕ್ಕೆ ವೇಟಿಂಗ್? ಆಯ್ತು. ಮುಗೀತಾ ಸಂತೋಷ್? ಬ್ರೋ ಫೈನಲಿ ನೋಡ್ಬೋದು ಎಷ್ಟೊಂದು ಸೊಪ್ಪು ಬೇಳೆ ಎಲ್ಲ ಬೆಂದಿದೆ. ಫೈನಲಿ 1 ಟಾಸ್ಕ್ ಮುಗೀತು. ಘಮ ಘಮ ಸ್ಮೆಲ್ ಬರ್ತಿದೆ. ಸ್ಮೆಲ್ಲೇ ಚೆನ್ನಾಗಿದೆ. ನೀವು ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟನ್ನ ಎತ್ತಿ ಇದರಲ್ಲಿ ಹಾಕ್ಬಿಡ್ಬೇಕು. ಬೇಳೆನೆ ಸಿಕ್ತಿಲ್ಲ ನಮ್ಮ ಸಂತೋಷ್ಗೆ ಪಾಪ. ಸಾಕು. ಅಡುಗೆ ಮಾಡ್ತೀನಿ ಅಂತ್ಯಾ? ಇದ್ರಲ್ಲಿ ಸೊಪ್ಪಲ್ಲಿ ನನಗೆ ಹೇಳಿದ್ದವರು ಬರೀ ಬಸ್ಸಾರು ಮುದ್ದೆ ಅಷ್ಟೇ. ಈ ಸೊಪ್ಪಳ್ಳೆ ಮಾಡೋದು ಅವ್ರು ಮಾಡ್ಕೊಂಡು. ಹೌದಾ? ಸೊಪ್ಪು ನಾನೇ ಮಾಡ್ಬೇಕಾ? ಮೇನ್ ಐಟಮೇ ಸೊಪ್ಪು ಮಾಡೋದು. ಅದನ್ನೇ ಮಾಡಕ್ ಬಂದಿಲ್ಲ ಅಂತಂದ್ರೆ ಹೆಂಗೆ? ಓ ಮೈ ಗಾಡ್. ಸೊಪ್ಪು ನಾನೇ ಒಟ್ಟಿನ ಫೈನಲ್ ಸೊಪ್ಪು ನಾನೇ ಮಾಡ್ಬೇಕಂತೀರ ಮಾಡ್ತೀನಿ. ಆಯ್ತು, ನಿಮ್ಗೆ ಚೆನ್ನಾಗಿ ಮಾಡ್ತೀನಿ ನಾನು. ನನ್ಗಿಂತ ಚೆನ್ನಾಗಿ ಮಾಡ್ಕೊಂಡು ನೋಡೋದಪ್ಪ. ಇವತ್ತು ತಿನ್ಬಿಟ್ಟು ನೋಡೇ ಬರ್ತೀನಿ ನಾನು. ಇವತ್ತು ಮಾಡಿ ಮುಗಿಸ್ಬಿಡ್ತೀಯ ಸಂತೋಷ್? ಖಂಡಿತ ಬ್ರೋ. ಗೊತ್ತಿಲ್ಲ, ರಾತ್ರಿ ಸೊಪ್ಪು ಪಲ್ಯನೂ ಮಾಡ್ಬೇಕು ನೀನೆ. ಇಲ್ಲ ಡಿನ್ನರ್ ಸಿಗ್ತದೋ ನಾಷ್ಟಾ ಸಿಗ್ತದೋ ಗೊತ್ತಿಲ್ಲ ನನಗೆ. ಬೆಳಿಗ್ಗೆವರೆಗೂ ಯಾರಾದ್ರೂ ಮಾಡ್ತಾರೆ. ವಾವ್ ವಾವ್ ವಾವ್. ಮಗನ್ ಬಗ್ಗೆ ಅಮ್ಮ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನೋಟ್ ಮಾಡ್ಬೇಕಾಗಿರೋ ಪಾಯಿಂಟ್. ಅಂತೀರಾ ನನ್ನ ಗಂಡ ಪಟ ಪಟ ಅಂತ ಮಾಡ್ಬಿಡ್ತಾರೆ. ನಾನ್ ವೆಜ್ ಪಟ ಪಟ ಅಂತ ಮಾಡ್ತಾನೆ. ಬಸ್ಸಾರ್ ಫಸ್ಟ್ ಸರಿ ಮಾಡ್ತಾವನಲ್ಲ, ನೋಡೋಣ ಹೆಂಗೆ ಅಂತ. ತೆಂಗಿನಕಾಯಿ ಹಾಕ್ದ ಸಂತೋಷ್? ಎಲ್ಲ ಹಾಕಿದ್ದೀನಿ ಬ್ರೋ. ಮಿಕ್ಸಿ ಬ್ರೋ. ಹುಣ್ಸೆಹಣ್ಣು ನೋಡ್ದಾ, ಹುಣ್ಸೆಹಣ್ಣು ಬಿಟ್ಬಿಟ್ಟೆ. ಅದಕ್ಕೆ ಅಮ್ಮ ಬೇಕು. ಹುಳಿ ಜಾಸ್ತಿ ಇದ್ರಿ ಗಾಯ್ಸ್. ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು. ಆಯ್ತು, ಮಸಾಲ ರೆಡಿ ಗಾಯ್ಸ್. ಫೈನಲಿ ಮಸಾಲ ರೆಡಿ ಆಗೋಯ್ತು. ಚೆನ್ನಾಗೈತೆ ಮಸಾಲದು. ಘಮ್ ಅಂತ ಬರ್ತಿದೆ ವಾಸನೆ. ರುಚಿಗೆ ತಕ್ಕಷ್ಟು ಉಪ್ಪು. ಸಾರು ಇಟ್ಬಿಟ್ಟಿದ್ದೀನಿ. ಇವಾಗ ಏನಿಲ್ಲ, ಲಾಸ್ಟ್ ಒಗ್ಗರಣೆ ಹಾಕೋಣ. ಕುದಿ ಬಂದ್ಮೇಲೆ ಇವಾಗ ಪಲ್ಯ ಮಾಡ್ಬೇಕು ಅಂತಿದ್ದಾರೆ. ಪಲ್ಯ ಸ್ಟಾರ್ಟ್ ಮಾಡೋಣ ಬನ್ನಿ. ಎಷ್ಟು ಬಾಣ್ಲಿಕ್ಕೋ ತಿನ್ನೋಕ್ಕಾಗಲ್ವ ಹೇಳಿ?
ಸಾಸಿವೆ ಹಾಕು. ಇದೇನು ಅನ್ನ ಇಟ್ಟಿದ್ಯಾ? ಇಲ್ಲಿಕ್ಕು ಅಲ್ಲೇ ಈ ಕಡೆ ಇಕ್ಕು. ಇದು ಆಂಟಿ ಎಣ್ಣೆ ಹಾಕ್ತಿದ್ದೀನಿ. ಅಯ್ಯೋ ಜಾಸ್ತಿ ಆಗುತ್ತೆ. ಚಟಪಟ ಕುಕಿಂಗ್ ಆಗ್ಬಿಡ್ಬೇಕು. ಆಮೇಲೆ ಮುದ್ದೆ ಒನ್ಸ್ ಮೋರ್ ಅಂತ ಕೇಳ್ಬೇಕು. ಚಟಾಪಟ ಅಂತಿದೆ. ಸಾಸಿವೆ ಪಲ್ಯಕ್ಕೆ ಒಗ್ಗರಣೆ ಹಾಕಿದಾಯ್ತು. ಪಲ್ಯಕ್ಕಲ್ಲ ಸಾರಿಗೆ ಸಾರು ಕುದೀತಿದೆ. ಸಾರಿಗೆ ಆಮೇಲೆ ಹಾಕಿ ಒಗ್ಗರಣೆ ಹಾಕೋಣ. ಇವಾಗ ಏನಿದ್ರು ಸೊಪ್ಪು ಹಾಕ್ಬೇಕು. ಸಂತೋಷ್ ಅಲ್ಲಾಡ್ಸು ಹೆಂಗ್ ಅಲ್ಲಾಡ್ಸು ಹೌದಲ್ಲಪ್ಪ. ಗೈಸ್, ಈ ಕಡೆ ರೈಸ್ ಹಾಕ್ಬಿಡ್ತು. ರೈಸ್ ನಾನು ಮಾಡಿದೆ, ನಮ್ಮ ಅಮ್ಮ ಮಾಡಿದ್ದು. ರೈಸ್ ಆಗೋಗಿದೆ, ಗ್ಯಾಸು ಆಫ್ ಆಗಿದೆ. ಇದು ಎತ್ತಿ ಆ ಕಡೆ ಹಾಕ್ಬಿಡ್ಮ. ಇವಾಗ ಮುದ್ದೆಗೆ ರೆಡಿ ಮಾಡ್ಬೇಕು ನೆಕ್ಸ್ಟು. ಮುದ್ದೆ ಒಂದು ಕಷ್ಟ ಅಂತ ಹೇಳ್ತಾರೆ, ಬಟ್ ನನಗೇನೋ ಕಷ್ಟ ಅನ್ಸಲ್ಲ. ಈಸೇ ಮಾಡ್ಬೋದು ಅನ್ಸುತ್ತೆ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಮಾಡೋಣ. ಈಗ ಎತ್ತಿ 4 ಚಚ್ಚು ಫ್ರೈಡ್ ರೈಸ್ ಹಾಕತ್ತಾರ. ಕುದಿ ಹಿಂಗ್ ಬಂದ್ಬಿಟ್ಟಿದೆ. ಬಸ್ಸಾರ್ ಸಂತೋಷ್ ಮಾಡಿದ್ದಕ್ಕೆ ಕುದಿ ಬಿಟ್ಟು ಸ್ವಲ್ಪ ಹೋಯ್ತು, ತೊಂದರೆ ಇಲ್ಲ. ಬರೀ ರಾಗಿ ಮುದ್ದೆನೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಗೋಧಿ ಹಿಟ್ಟು ಚೆನ್ನಾಗಿರ್ತದೆ ಗೊತ್ತಾ? ಹಾ ಮಾಡ್ತಾರೆ. ನನಗೂ ಇಷ್ಟ ಗೋಧಿ ಹಿಟ್ಟು. ನನ್ಗೆ ಅಷ್ಟು ಇಷ್ಟ ಇಲ್ಲ. ಅದು ರಾಗಿ ಮುದ್ದೆ ಟೇಸ್ಟ್ ಕುತ್ಕೋಬಿಟ್ಟಿದೆ. ಗೈಸ್, ಬಸ್ಸಾರ್ಗೆ ಒಗ್ಗರಣೆ ರೆಡಿ. ನೀವು ಮಾಡೋದು ನೋಡ್ತೀರ, ನನ್ಗೆ ಅಷ್ಟು ಆಗ್ತಿದೆ. ಬೇಗ ಓ, ಸ್ಮೆಲ್ಲಿಗೆ ತಡ್ಕೊಳಕ್ ಆಗ್ತಿಲ್ಲ ನನಗೆ. ಗಂಡನ ಅಡುಗೆ ಅಂದ್ರೆ ಅಷ್ಟು ಇಷ್ಟ. ನೀರು ಮಾಡಿದ್ದು ಇವಾಗ ಗಟ್ಟಿ ಆಯ್ತು. ಒಗ್ಗರಣೆ ರೆಡಿ ಈಗ. ಆಯ್ತು, ಬಸ್ಸಾರ್ ರೆಡಿ, ಪಲ್ಯ ರೆಡಿ ಆಗ್ತದೆ. ಮುದ್ದೆ ಮಾಡ್ಬೇಕು ಇವಾಗ. ಇವಾಗ ನಿಮ್ಗಿರೋದು ಫೈನಲಿ ಬಸ್ಸಾರ್ ಮಾತ್ರ ರೆಡಿ ಆಯ್ತು. ಹೌದಾ? ಟೇಸ್ಟ್ ನೋಡಿ. ಮುದ್ದೆ ಹೆಂಗ್ ಮಾಡೋದು ಗೊತ್ತಾ ನಿಮಗೆ? ಸರಿ. ಓಕೆ, ಖಾರ ಕಮ್ಮಿನಾ? ಇದು ಅಲ್ಲ. ಓಕೆ, ಫೈನಲಿ ಪಲ್ಯನೂ ರೆಡಿ ಆಯಿತು. ಸ್ವಲ್ಪ ಡೈಲಿ ಸೊ ಅಷ್ಟೊತ್ತು ನಾವು ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ಇದಿಲ್ವಾ ಮುದ್ದೆದು? ಚಪಾತಿದೆ. ಚಪಾತಿದೆ ಆಯ್ತಾ? ಮುದ್ದೆ ತೋರಿಸೋದಿಲ್ಲ. ಉಪ್ಪು ಹಾಕಲ್ಲ. ತುಂಬ ಜನ ಬೈಕೊಂಬೋದು ಮುದ್ದೆ ಉಪ್ಪು ಹಾಕಲ್ಲ ಅಂತ, ಬಟ್ ನನ್ನ ಮುದ್ದೆಯಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ. ಕುದಿನೇ ಬರ್ತಾ ಇಲ್ಲ ಗೈಸ್, ಬೇಗ ಬರಲ್ಲ. ಗ್ಯಾಸ್ ಸ್ಲೋ ಇದೆ ನಮ್ಮ ಮನೇಲಿ ಸ್ವಲ್ಪ. ಗ್ಯಾಸ್ ಸ್ಲೋ ಇಲ್ಲ ಸರ್, ಬೆಂಕಿ ಆಗೋದು ಸ್ಲೋ ಆಗೋದು ಫಾಸ್ಟ್ ಆಗಿ. ನಾವು ಬಂದಾಗ ಫಾಸ್ಟ್ ಆಗಿ ಪಟ್ 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 ಆಗ್ಬಿಡ್ಬೇಕು. ರೈಸ್ ಇಟ್ಟಿಲ್ಲ, ಒಂದು ಬಿಸಿಲು ಬಂದಿರುತ್ತೆ. ಕುದಿ ಬರುತ್ತೆ, ಟೈಮ್ ತೊಗೊಳುತ್ತೆ. ಇನ್ನೊಂದು ಗ್ಯಾಸ್ ಸ್ಟೇವಲ್ಲಿ ಸ್ವಲ್ಪ ನಿಧಾನ.
ಗೈಸ್ ಫೈನಲಿ ಪಳ್ಳಿ ಆಗೋಯ್ತು. ಇವಾಗ ಇದಷ್ಟೇ ಆ ಕಡೆ ಇದನ್ನು ಹಾಕಿ ಇವಾಗ ನೆಕ್ಸ್ಟ್ ಮುದ್ದೆ ಒಂದೇ ಇದೆ, ಇದು ಒಂದೇ ಒಂದು ಟಾಸ್ಕ್ ಇದೆ. ಇದೊಂದು ಕುದಿ ಬಂದರೆ ಮುದ್ದೆನೂ ಮುಗೀತು. ಮೇಡಮ್ ಇಂದ ಇದೆ, ನೀವು ಅಲ್ಲಿ ಇಟ್ಬಿಡಿ. ಸೊ ಗೈಸ್ ಫೈನಲಿ ಅನ್ನ ಆಯಿತು. ಅನ್ನ ನಮ್ಮಮ್ಮ ಮಾಡಿದ್ರು, ಪಲ್ಯ ಆಗಿದೆ, ಬಸ್ಸಾರು ಆಗಿದೆ. ಸೊ ಇವಾಗ ಮುದ್ದೆ ಆಗ್ತಾ ಐತೆ. ಅದು ಕುದಿ ಬಂದಮೇಲೆ ಸೊ ರಾಗಿ ಹಿಟ್ಟು ಹಾಕಿ ಅದು ಚೆನ್ನಾಗಿ ಕಳಿಸಿದ್ರೆ ಸೊ ಮುದ್ದೆ ರೆಡಿ. ಗೈಸ್ ಫೈನಲಿ ಕುದಿ ಬಂದಿದೆ. ಸೊ ಇವಾಗ ಹಸಿ ಹಿಟ್ಟನ್ನ ಹಾಕಿದ್ರೆ ಸೊ ಗಾಯ್ಸ್ ನಿಮ್ಮ ಮನೇಲಿ ಹೇಗ್ ಮಾಡ್ತೀರಾ ಮುದ್ದೆ ಅಂತ ಕಮೆಂಟ್ ಮಾಡಿ. ಹಿಂಗೆ ಕಳಿಸ್ತಾ ಇರಬೇಕು ಗಾಯ್ಸ್. ಸೊ ಮುದ್ದೆ ಅಂತಂದ್ರೆ ಅದು ವಾಸನೆ ಬರ್ಬೇಕಂತ, ಸಿಗೋಗಿರೋ ವಾಸನೆ, ಆವಾಗಲೇ ಮುದ್ದೆ ರೆಡಿ ಅಂತ ಹೇಳ್ತಾರೆ ದೊಡ್ಡವರು. ರೀ ಇವತ್ತು ನಾವು ಮುದ್ದೆ ತಿನ್ಬೋದಾ? ಇದು ಮಾಡೋದೇ ಗೈಸ್. ಸೊ ಗೈಸ್ ಸ್ವಲ್ಪ ಹೊತ್ತು ಮುಚ್ಬಿಡೋಣ ಇದನ್ನ, ಅದು ಡೈಲಿ ಆ ಸ್ಮೆಲ್ ಗಮ ಅಂತ ಬರಲಿ. ಸೊ ಆಮೇಲೆ ನಾವು ಮುಂದಿನ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ಫೈನಲಿ ಘಮ್ ಅಂತ ಸ್ಮೆಲ್ ಬರ್ತಿದೆ. ಹಾಗೆ ಸೀದಾ ವಾಸನೆ ಬಂದ್ರೆ ಮುದ್ದೆ ಆಯ್ತು ಅಂತ ಅಂತಾರೆ. ಸೊ ಸ್ಮೆಲ್ ಬರ್ತಿದೆ ಈಗ, ತೆಗೆದು ನೋಡೋಣ, ಕಲಿಸ್ತಾ ಇರಬೇಕು. ಫೈನಲಿ ನನ್ನ ಗಂಡ ಮುದ್ದೆನೂ ಮಾಡಿಬಿಟ್ರು. ಸೊ ಗೈಸ್ ಫೈನಲಿ ಘಮ್ ಅಂತ ಸ್ಮೆಲ್ ಬರ್ತಿದೆ ಮುದ್ದೆದು. ಸೊ ಆಗಿದೆ, ಓಪನ್ ಮಾಡಿ ನೋಡೋಣ. ಏನಾದ್ರು ಕಳಿಸ್ಬೇಕು ಸ್ವಲ್ಪ. ಎಲ್ಲ ವೇಸ್ಟ್ ಆಗುತ್ತೆ ಗೈಸ್. ಸೊ ಚೌಟಿಯಿಂದ ಸ್ಪೂನಿಂದ ಇದು ಇರೋದನ್ನ ಎತ್ತು ಬಿಡೋಣ, ಉಜ್ಜಿ ಎತ್ತೋಣ. ಉಜ್ಜಿ ಎತ್ತು ಏನು ಪಾತ್ರೆ ಉಜ್ತಿದ್ಯಾ ಇಲ್ಲ ಮುದ್ದೆ ಮಾಡ್ತಿದ್ದೀರಾ? ಮುದ್ದೆ ಬೆಂದಿದೆ. ಒಂದ್ಸರಿ ಟೇಸ್ಟ್ ಮಾಡಿ ಬಿಡೋಣ. ನೀರು ಹತ್ಕೊಂಡು ಈ ಮುದ್ದೆಯನ್ನು ತಗೊಂಡು ಸೊ ಉಂಡೆ ಕಟ್ಟೋಣ. ನೋಡಿ ಅಂಟ್ಕೊಂತ ಇಲ್ಲ. ಸೊ ಅಂಟಿಲ್ಲ ಅಂತಂದ್ರೆ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಇದನ್ನ ಸೊ ರೌಂಡ್ ಮಾಡಿ ಉಂಡೆ ಕಟ್ಟಬೇಕು. ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ, ಫಸ್ಟ್ ಪ್ಲೇಟಲ್ಲಿ ನೀರಿರಲಿ. ನೀರು ಸ್ವಲ್ಪ ನೀರು ಹಾಕಿ ನಂತರ ಇದನ್ನ ಹಾಕಿದ ಮೇಲೆ ಕೈಯಲ್ಲಿ ಸ್ವಲ್ಪ ನೀರು ಹಚ್ಕೊಳ್ಳೋಣ. ಫೈನಲಿ ಮುದ್ದೆ ರೆಡಿ. ಮುದ್ದೆ ರೆಡಿ. ಒಂದು ಮುದ್ದೆ ಆಗಿದೆ. ಸೊ ಬಸ್ಸಾರು ಪಲ್ಯ ಮುದ್ದೆ ಎಲ್ಲ ರೆಡಿ ಆಗಿದೆ. ಈಗ ಈರುಳ್ಳಿ ಸೌತೆಕಾಯಿ ಕಟ್ ಮಾಡಿ ಇಟ್ಬಿಟ್ರೆ ಸೊ ಇವತ್ತು ಡಿನ್ನರ್ ರೆಡಿ. ರೈಸ್ ಫೈನಲಿ ಆಯಿತು. ಸೊ 5 ಮುದ್ದೆ ಆಗಿದೆ, ಒಂದೇ ಒಂದು ಮುದ್ದೆ ಚಿಕ್ಕದಾಗಿದೆ. ಸೊ ಇವಾಗ ಇದನ್ನು ತಗೊಂಡೋಗಿ ಗಾಯ್ಸ್ ಫೈನಲಿ ಡಿನ್ನರ್ ರೆಡಿ ಆಯಿತು. ಇವಾಗ ನಮ್ಮನೆಯವರು ಅದನ್ನ ತಿಂದು ಹೇಗಿದೆ ಅಂತ ಹೇಳ್ಬೇಕು ಅಷ್ಟೇ. ಸೊ ಆ ರಿವ್ಯೂ ಹೆಂಗೆ ಕೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ವೈಫ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಬಟ್ ನೋಡೋಣ. ಸೊ ತಿಂದು ನಮ್ಮಮ್ಮ, ನಮ್ಮಪ್ಪ, ನಮ್ಮ ವೈಫು, ನಮ್ಮಣ್ಣ ಎಲ್ಲರೂ ಏನು ಅಂತಾರೆ ಅನ್ನೋದನ್ನ ಸೊ ತಿಂದಾದ್ಮೇಲೆ ಸ್ಟಾರ್ಟ್ ಮಾಡೋಣ. ಹೆಂಗಾಯ್ತಪ್ಪ? ಅಪ್ಪ ಇದು ನಮ್ಮ ಅಮ್ಮನ ಸಾರು ನೀವು ಮಾಡಿದ್ದೀರಾ, ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಈ ಥರ ಮಾಡ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ನಾನು ಖುಷಿ ಪಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಅವ್ರಿಗೆ. ಥ್ಯಾಂಕ್ ಯು. ಬುಬ್ಬು ಇವಾಗ ನೀನು ಹೇಳು. ಜೆನ್ಯೂನ್ ಹಾಕ್ಕೊಡಿ, ಪರವಾಗಿಲ್ಲ. ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ, ನೀ ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ.
ಏಯ್ ನುಂಗೇ ಇಲ್ಲ ನೀನ್ಮಾ ಸಂಜು ಹೆಂಗೈತೆ ಮಾ ನೀನ್ ತಿನ್ಬಿಡು ಹೇಳು ನಾನು ಹೇಳ್ತೀನಿ ಸಂಜು ಚೆನ್ನಾಗೈತಾ ಸಾರು ಹೆಂಗೈತೆ ಮುದ್ದೆ ಹೆಂಗೈತೆ ತಿಂದೇ ಇಲ್ಲ ಅವ್ನು. ಜೆನ್ಯೂನ್ ಆಗಿ ಹೇಳ್ರಿ ನೋ ಇಶ್ಯೂ ಸಾರು ಸಾರು ನೀರು ಹಂಗೈತಾ ನೀರು ಹಾಕೊಂಬಿಟ್ಟು ಅವ್ನ ಮೊಮ್ಮ ಎಕ್ಸ್ಟ್ರಾ ಇವನು ಇಲ್ಲ ಕಣೋ, ನಾನು ಹಾಕ್ಕೊಟ್ಟು ಸಾರ್ ಅವ್ನಿಗೆ ಒಬ್ಬಟ್ಟು ಸಾರು ಹಂಗೆ ಇರೋದು. ಒಬ್ಬಟ್ಟು ಸಾರಲ್ಲಪ್ಪ ಬಸ್ಸಾರು 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 ಪರವಾಗಿಲ್ವಾ ಆ ವಿಡಿಯೋದಲ್ಲಿ ಹೇಳ್ಬಿಡಿ ಹಂಗೆ ಏನೋ ಅಷ್ಟು ಸರ್ಕಾಸಮ್ ಆಗಿ ಹೇಳ್ತಾ ಇದೀಯಾ ತೋರ್ಸು ಹಾ ಇವಾಗ ಉಪ್ಪು ಕಮ್ಮಿನಾ ಸರಿ ಉಪ್ಪು ಹಾಕೋಣ ಬಿಡಿ ಮತ್ತೆ ಫೈನಲಿ ಎಲ್ಲ ತಿಂದು ರಿವ್ಯೂ ಕೊಟ್ಟಿದ್ದಾಯ್ತು. ಇವಾಗ ನಾನು ತಿನ್ಬೇಕು. ಇವಾಗ ನಮ್ಮಮ್ಮ ತಿಂತಿದ್ರೆ ನಮ್ಮಮ್ಮ ತಿನ್ನೋದನ್ನ ಫಸ್ಟ್ ನೋಡೋಣ ಅವ್ರು ಏನಂತಾರೆ ಅಂತ. ಯಾಕಂತಂದ್ರೆ ಅಡುಗೆ ಎಲ್ಲ ಅವರೇ ಮಾಡೋದು. ಸೊ ಮೇಯ್ನ್ ಆಗಿ ಅವ್ರನ್ನ ಕೇಳೋಣ. ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ಸುಮ್ಮನೆ ಹೇಳ್ಬೇಡ ನಾನು ಮಾಡಿದೆ ಅಂತ. ನೀನ್ ಮಾಡ್ದೆ ಅಂತ ಇಲ್ಲ, ಚೆನ್ನಾಗೈತೆ. ಸ್ವಲ್ಪ ಉಪ್ಪು ಕಡಿಮೆ ಅಷ್ಟೇ, ಬಿಕ್ಕಿದೆಲ್ಲ ಅಷ್ಟು ಚೆನ್ನಾಗೈತೆ. ಉಪ್ಪು ಕಮ್ಮಿ, ಯಾವ್ದು ಉಪ್ಪು ಕಮ್ಮಿ? ಸಾರಾಗ ಸ್ವಲ್ಪ ಕಮ್ಮಿ, ಮುದ್ದೆಲ್ಲ ಸೂಪರ್. ಮತ್ತೆ ಸ್ವಲ್ಪ ಹಾಕ್ಬಿಡೋಣ ಉಪ್ಪು. ನಾನು ಕರೆಕ್ಟ್ ಆಗಿದೆ. ಮುದ್ದೆ ಇಲ್ಲ ಅಪ್ಪಗಂತ ಕಮ್ಮಿನೇ ಮಾಡ್ಬೇಕು, ಅಪ್ಪ ಬೀಪ ಐತಿಂತ ಅಂದ್ರೆ ನಮ್ ಕಮ್ಮಿ, ಅಪ್ಪ ಕರೆಕ್ಟ್ ಆಗಿದೆ. ಸರಿ ನಾನು ತಿಂತೀನಿ. ಹೇಗಿದೆ ಹೇಳು, ನೀನ್ ಮಾಡಿದ್ ನೀನ್ ಹೇಳ್ಬೇಕು. ನಾವು ಮಾಡಿದಲ್ಲೂ ಚೆನ್ನಾಗಿರುತ್ತೆ, ಟಾಪ್ ಅಲ್ಲೇ ಬರುತ್ತೆ. ಹೌದಾ, ಚೆನ್ನಾಗೇ ಐತೆ ಸಂತೋಷ್, ಸೂಪರ್ ಆಗಿ ಮಾಡಿದ್ಯಾ. ಸೊ ಗೈಸ್ ಫೈನಲಿ ಇವತ್ತಿನ ಮುದ್ದೆ ಊಟ ಬಸ್ಸಾರು ಎಲ್ಲ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇನ್ನೇನು ಬ್ಲಾಗ್ ಮುಗಿಸುವಂಥ ಟೈಮ್. ಸೊ ನೀವು ಮಲ್ಗೆ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ಸೊ ಮತ್ತೊಂದು ವ್ಲಾಗ್ನೊಂದಿಗೆ ಸೊ ನಾಳೆ ಸಿಗೋಣ. ಬಾಯ್ ಬಾಯ್.